ಬಹುತೇಕ ಎಲ್ಲವೂ ಕೂಡ ಮಾಂಸಾಹಾರಿಗಳೇ ಆಗಿರ್ತದೆ. ಇವು ಕೆಲವು ಏನಾಗ್ತದೆ, ಮಾಂಸದ ರುಚಿ ಕಂಡಂಥ ಸಂದರ್ಭದಲ್ಲಿ ಅವಕ್ಕೆ ಬೇಕು ಅಂದಾಗ, ಹಸಿವಾದಂಥ ಸಂದರ್ಭದಲ್ಲಿ ಏನೂ ಸಿಗಲಿಲ್ಲ ಅಂದರೆ, ಸಣ್ಣ ಪುಟ್ಟ ಮಕ್ಕಳು ಯಾರೂ ಇಲ್ಲ ಅಂದರೆ, ಜನನಿಬಿಡ ಪ್ರದೇಶದಲ್ಲಿ ಯಾರೂ ಇರಲಿಲ್ಲ ಅಂದರೆ ಸಣ್ಣ ಮಕ್ಕಳು ಬಂದಾಗ ಅಟ್ಯಾಕ್ ಮಾಡುವಂಥ ಸಂದರ್ಭಗಳು ಹೆಚ್ಚಿಗೆ ಆಗಿರ್ತವೆ. ಇದು ಇಡೀ ದೇಶದಲ್ಲಿ ನಡೀತಾ ಇರ್ತದೆ. ಈ ದೇಶದಲ್ಲಿ ನಾವು ಇತಿಹಾಸವನ್ನು ನೋಡಿದಾಗ ಅನೇಕ ಪ್ರಕರಣಗಳು ಈ ರೀತಿ ನಡೆದಿದ್ದಾವೆ. ಆದರೆ ನಿಯಂತ್ರಣ ಮಾಡ್ಬೋದು ಹೇಗೆ ಅನ್ನೋದಕ್ಕೆ ಸುಪ್ರೀಂ ಕೋರ್ಟು ತನ್ನೇ ಆದಂಥ ಗೈಡ್ಲೈನನ್ನು ಕೊಟ್ಟಿದೆ. ಈ ಗೈಡ್ಲೈನ್ ಆಧಾರದಲ್ಲಿ ಏನು ಭಾಳ ಸ್ಪೆಸಿಫಿಕ್ ಆಗಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಒಂದು ಸಪ್ರೇಟ್ ಶೆಲ್ಟರ್ನ ಮಾಡಿ, ಅವಕ್ಕೆ ಸ್ಟೆರಿಲೈಸ್ ಮಾಡಿ, ಮತ್ತು ವ್ಯಾಕ್ಸಿನೇಷನ್ ಇಂಜೆಕ್ಷನ್ನ ಮಾಡಿ, ಅವನ್ನ ಸಪ್ರೇಟ್ ಮೇಂಟೈನ್ ಮಾಡಿ ಅನ್ನುವಂಥದ್ದು ಪ್ರಶ್ನೆ. ಇದು ಇಟ್ಸ್ ಅ ಡ್ಯೂಟಿ ಆಫ್ ದಿ ಸ್ಟೇಟ್. ಈ ದೇಶವನ್ನು ನಡೆಸ್ತಾ ಇರುವಂಥ ಸರ್ಕಾರಗಳು ಇದ್ರ ಬಗ್ಗೆ ಕೂಡಲೇ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನು ಗಮನದಲ್ಲಿ ಇಟ್ಕೊಂಡು ಅದರ ಆಧಾರದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಶೆಲ್ಟರ್ ನಿರ್ಮಾಣ ಮಾಡುವ ಕಡೆ ಗಮನ ಕೊಡಬೇಕು. ಇದರಿಂದ ಏನು ತೊಂದರೆ ಆಗ್ತಾ ಇದೆ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಗಮನ ಹರಿಸ್ಬೇಕಾಗ್ತದೆ. ಮುಂದೇನಂದರೆ ಈ ರೀತಿ ಒಂದು ಸಲ ನಾಯಿ ಎಲ್ಲ ಸಾಧಕ ಬಾಧಕಗಳನ್ನು ಪರಾಮರ್ಶೆ ಮಾಡಿ ಆದೇಶವನ್ನು ಮಾಡಿದೆ ಅಂತ ನಾನು ಅದನ್ನು ಕೂಡ ಭಾವಿಸಿದ್ದೀನಿ. ಇವತ್ತು ಸಾಕಷ್ಟು ಜನರ ಮೇಲೆ ನಾಯಿಗಳು ದಾಳಿ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಏನು ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಆ ರೀತಿಯಲ್ಲಿ ಸರ್ಕಾರಗಳು ಕ್ರಮಗಳನ್ನು ಕೈಗೊಳ್ಳಬೇಕು. ಜನರಿಗೆ ಆಗ್ತಿರ್ತಕ್ಕಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂಥ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇದರ ಜೊತೆಯಲ್ಲಿ ನಾವು ಸ್ವತಃ ಮೇಯರ್ ಇದ್ದಂಥ ಸಂದರ್ಭದಲ್ಲಿ ಮೈಸೂರಿನಲ್ಲಿ ನಾಯಿಗಳ ಹಾವಳಿ ಜಾಸ್ತಿ ಇದೆ ಅಂತೇಳಿ ಪ್ರತಿನಿತ್ಯವೂ ಕೂಡ ಸಾರ್ವಜನಿಕರು ನಮ್ಮ ಕಚೇರಿಗೆ ಬಂದು ದೂರನ್ನು ಕೊಡುವಂಥದ್ದು. ಅಂಥ ಸಂದರ್ಭದಲ್ಲಿ ಮೈಸೂರಿನಲ್ಲಿ ರಾಯನಕೆರೆಯಲ್ಲಿ ಸುಮಾರು 3 ಕೋಟಿ ರೂಪಾಯಿಗಳ ಖರ್ಚು ಮಾಡಿ ನಾಯಿಗಳ ಸಂರಕ್ಷಣಾ ಕೇಂದ್ರ ಅಂತೇಳಿ ನಾವು ಅಲ್ಲಿ ತೆರೆದಿದ್ದೀವಿ. ಅಲ್ಲಿ ಏನು ತುಂಬ ಅಗ್ರೆಸಿವ್ ಆಗಿರ್ತಕ್ಕಂಥ ನಾಯಿಗಳು, ಜನರ ಮೇಲೆ ಅಟ್ಯಾಕ್ ಮಾಡ್ತಿರ್ತಕ್ಕಂಥ ನಾಯಿಗಳನ್ನು ಅಲ್ಲಿ ತೊಗೊಂಬಂದು ಮತ್ತೆ ಕಾಯಿಲೆಗೆ ಬಿದ್ದಂಥ ನಾಯಿಗಳನ್ನು ನಮಸ್ಕಾರ. ಮೊನ್ನೆ ಸುಪ್ರೀಂ ಕೋರ್ಟ್ ಡೆಲ್ಲಿನಲ್ಲಿ ನಮ್ಮ ಇಂಡಿ ಡಾಗ್ಸ್ ವಿರುದ್ಧ ನೀಡಿರುವಂಥ ತೀರ್ಪಿನ ಬಗ್ಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಈ ಭೂಮಿ ಮನುಷ್ಯನಿಗೆ ಮಾತ್ರ ಸ್ವಂತ ಅಲ್ಲ. ಈ ಭೂಮಿ ಮೇಲಿರೋ ಪ್ರತಿಯೊಂದು ಜೀವಿಗೂ ಬದುಕೋದಕ್ಕೆ ನಮ್ಮಷ್ಟೇ ಹಕ್ಕಿದೆ. ನಮ್ಮ ನೇಚರ್ ಪ್ರತಿಯೊಂದೂ ಒಂದು ಪರ್ಫೆಕ್ಟ್ ಬ್ಯಾಲೆನ್ಸಲ್ಲಿಡುತ್ತೆ. ಆದರೆ ಮನುಷ್ಯ ತನ್ನ ಸ್ವಾರ್ಥದಿಂದ, ದುರಾಸೆಯಿಂದ, ಶಕ್ತಿ ಪ್ರದರ್ಶನದಿಂದ ಈ ಬ್ಯಾಲೆನ್ಸ್ನೆಲ್ಲ ತಲೆ ಕೆಳಗಾಗೋ ಹಾಗೆ ಮಾಡಿದ್ದಾನೆ. ನಾವು ದಿನನಿತ್ಯ ಮಾಧ್ಯಮದಲ್ಲಿ, ಪೇಪರಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಓದ್ತೀವಿ, ನೋಡ್ತೀವಿ, ಕೇಳ್ತೀವಿ. ಕಾಡು ಪ್ರಾಣಿಗಳಿಂದ, ಅದು ಆನೆನೇ ಆಗಿರ್ಬೋದು, ಚಿರತೆ, ಹುಲಿ, ಕರಡಿ, ಹೀಗೆ ಇಷ್ಟೊಂದು ನಾಶ ಆಯಿತು, ಇಷ್ಟೊಂದು ಹಾನಿ ಆಯಿತು ಅಂತ. ಆದರೆ ಅವುಗಳಿರೋ ಜಾಗನ ನಾವು ಆಕ್ರಮಿಸ್ಕೊಂಡಾಗ ಅವುಗಳು ಎಲ್ಲಿಗೆ ಹೋಗಬೇಕು ಅಂತ ನಾವು 1 ಸೆಕೆಂಡು ಯೋಚನೆ ಮಾಡೋದಿಲ್ಲ. ಈಗ ನಮ್ಮ